ಚಿಕ್ಕೋಡಿ ಲೋಕಸಭೆಯ ಈಗಾಗಲೇ ಅಭ್ಯರ್ಥಿಯಾಗಿ ಅಣ್ಣಾಸಾಹೇಬ್ ಜೊಲ್ಲೆ ಅವರ ಘೋಷಣೆ ಆಗಿದ್ದದ. ನಾನು ಮತ್ತು ನಮ್ಮ ವಿಭಾಗದ ಪ್ರಮುಖರಾದ ಮಹೇಶ್ ತೆಂಗಿನಕಾಯಿ ಅವರು ಮೊನ್ನೆ ಹೋಗಿ ಕೋರ್ ಕಮಿಟಿ ಮತ್ತು ಸಂಚಲನ ಸಮಿತಿ ಸಭೆಯನ್ನು ತಗೊಂಡಿದ್ದೀವಿ. ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಅಂತರದಲ್ಲಿ ನಾವು ನಿಶ್ಚಿತವಾಗಿ ಈ ಸಲ ಲೋಕಸಭೆಯನ್ನು ಗೆಲ್ತೀವಿ. ಅಲ್ಲ ನೋಡ್ರಿ, ನಾನಂತೂ ಯಾರು ಹೇಳಿದಾರೋ ಟಿ ವಿ ನೋಡಿಲ್ಲ. ಮತ್ತು ನಮ್ಮಲ್ಲಿ ಸ್ಥಳೀಯವಾಗಿ ಅನೇಕ ನಾಯಕರು ಸಮರ್ಥದಾರ. ಹೀಗಾಗಿ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡೋ ತನಕ ಯಾರು ಏನು ಹೇಳ್ತಾರೋ ನಾನು ಕೇಳಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಮತ್ತು ಜಿಲ್ಲೆಯ ಪ್ರತಿಯೊಬ್ಬರ ಅಪೇಕ್ಷೆ ಅದ ಸ್ಥಳೀಯ ನಾಯಕರಿಗೆ. ಯಾಕಂದ್ರೆ ಇವತ್ತು ಬಾಬಾಗೌಡರು ಆಗಿರ್ಬೋದು, ಅದಾದ ನಂತರ ಸುರೇಶ್ ಅಂಗಡಿ ಅವರಾಗಿರ್ಬೋದು, ಅಥವಾ ಮಂಗಳ ಅಂಗಡಿ ಆಗಿರ್ಬೋದು, ಎಲ್ಲ ಈ MP ಗಳು ನಮ್ಮ ಜಿಲ್ಲೆಯವರಾಗಿದ್ದಾರೆ. ಹೀಗಾಗಿ ಒಂದು ಅಪೇಕ್ಷೆ ಇರ್ತದೆ. ಅಲ್ಲಲ್ಲ, ನಾವು ನೋಡ್ರಿ, ಈಗ ಅನೇಕ ವಿಷಯಗಳು ಇವತ್ತು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿದ್ದಾವೆ. ಅದನ್ನು ಹಿರಿಯರ ಗಮನಕ್ಕೆ ತೊಗೊಂಬಂದಿದ್ದಂಥ ವ್ಯವಸ್ಥೆಯನ್ನು ಮಾಡೋದಂಥ ಕರ್ತವ್ಯ ಎಲ್ಲ ಇದ್ರೊಳಗಿನ ಇದು ನಮ್ಮ ಪಕ್ಷ ಎಲ್ಲರೂ ಕೂಡಿ ನಿರ್ಣಯ ಮಾಡುವಂಥದ್ದು, ಒಬ್ಬರೇ ನಿರ್ಣಯ ಮಾಡುವಂಥದ್ದು ಸ್ಥಳೀಯವಾಗಿ ಹೇಳ್ತಾ ಇದ್ದಾನೆ. ಹೀಗಾಗಿ ನನಗಂತೂ ಗೊತ್ತಿಲ್ಲ. ಅಲ್ಲ ನೋಡ್ರಿ, ನಾ ಏನು ಹೇಳ್ತೀನಿ, ಈಗ ನಮ್ಮ ಇವತ್ತಿನ ತನಕ ಮೀಟಿಂಗದ ಬಗ್ಗೆ ನಮ್ಮ ಲೋಕಸಭೆಯನ್ನು ಬರುವಂಥ ದಿವಸದೊಳಗೆ ಯಾವ ರೀತಿ ಸಂಘಟನೆ ಮಾಡಿ ಈಗೇನು ಹೋದ ಸಲ ನಮ್ಮ ಮಾರ್ಜಿನ್ ಇತ್ತು ಅದಕ್ಕಿಂತ 10 ಪಟ್ಟು ಹೆಚ್ಚು ಮಾಡ್ಬೇಕು ಅನ್ನೋವಂಥದ್ದು ಚಿಂತನೆ ನಡೆದದ. ಅದ್ರ ಮುಂದೆ ವಿಷಯಗಳು ಬಂದಾಗ ಅವಾಗ ಚರ್ಚೆ ಮಾಡ್ತೀವಿ ಮುಂದಿನ ವಿಷಯಗಳು. ಚಿಕ್ಕೋಡಿ ಲೋಕಸಭೆಯ ಈಗಾಗಲೇ ಅಭ್ಯರ್ಥಿಯಾಗಿ ಅಣ್ಣಾಸಾಹೇಬ್ ಜೊಲ್ಲೆ ಅವರ ಘೋಷಣೆ ಆಗಿದ್ದದ. ನಾನು ಮತ್ತು ನಮ್ಮ ವಿಭಾಗದ ಪ್ರಮುಖರಾದ ಮಹೇಶ್ ತೆಂಗಿನಕಾಯಿ ಅವರು ಮೊನ್ನೆ ಹೋಗಿ ಕೋರ್ ಕಮಿಟಿ ಮತ್ತು ಸಂಚಲನ ಸಮಿತಿ ಸಭೆಯನ್ನು ತಗೊಂಡಿದ್ದೀವಿ. ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಅಂತರದಲ್ಲಿ ನಾವು ನಿಶ್ಚಿತವಾಗಿ ಈ ಸಲ ಲೋಕಸಭೆಯನ್ನು ಗೆಲ್ತೀವಿ. ಅಲ್ಲ ನೋಡ್ರಿ, ನಾನಂತೂ ಯಾರು ಹೇಳಿದಾರೋ ಟಿ ವಿ ನೋಡಿಲ್ಲ. ಮತ್ತು ನಮ್ಮಲ್ಲಿ ಸ್ಥಳೀಯವಾಗಿ ಅನೇಕ ನಾಯಕರು ಸಮರ್ಥದಾರ. ಹೀಗಾಗಿ ರಾಷ್ಟ್ರೀಯ ನಾಯಕರು ಘೋಷಣೆ ಮಾಡೋ ತನಕ ಯಾರು ಏನು ಹೇಳ್ತಾರೋ ನಾನು ಕೇಳಿಲ್ಲ. ಹೀಗಾಗಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಮತ್ತು ಜಿಲ್ಲೆಯ ಪ್ರತಿಯೊಬ್ಬರ ಅಪೇಕ್ಷೆ ಅದ ಸ್ಥಳೀಯ ನಾಯಕರಿಗೆ. ಯಾಕಂದ್ರೆ ಇವತ್ತು ಬಾಬಾಗೌಡರು ಆಗಿರ್ಬೋದು, ಅದಾದ ನಂತರ ಸುರೇಶ್ ಅಂಗಡಿ ಅವರಾಗಿರ್ಬೋದು, ಅಥವಾ ಮಂಗಳ ಅಂಗಡಿ ಆಗಿರ್ಬೋದು, ಎಲ್ಲ ಈ MP ಗಳು ನಮ್ಮ ಜಿಲ್ಲೆಯವರಾಗಿದ್ದಾರೆ. ಹೀಗಾಗಿ ಒಂದು ಅಪೇಕ್ಷೆ ಇರ್ತದೆ. ಅಲ್ಲಲ್ಲ, ನಾವು ನೋಡ್ರಿ, ಈಗ ಅನೇಕ ವಿಷಯಗಳು ಇವತ್ತು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿದ್ದಾವೆ. ಅದನ್ನು ಹಿರಿಯರ ಗಮನಕ್ಕೆ ತೊಗೊಂಬಂದಿದ್ದಂಥ ವ್ಯವಸ್ಥೆಯನ್ನು ಮಾಡೋದಂಥ ಕರ್ತವ್ಯ ಎಲ್ಲ ಇದ್ರೊಳಗಿನ ಇದು ನಮ್ಮ ಪಕ್ಷ ಎಲ್ಲರೂ ಕೂಡಿ ನಿರ್ಣಯ ಮಾಡುವಂಥದ್ದು, ಒಬ್ಬರೇ ನಿರ್ಣಯ ಮಾಡುವಂಥದ್ದು ಸ್ಥಳೀಯವಾಗಿ ಹೇಳ್ತಾ ಇದ್ದಾನೆ. ಹೀಗಾಗಿ ನನಗಂತೂ ಗೊತ್ತಿಲ್ಲ. ಅಲ್ಲ ನೋಡ್ರಿ, ನಾ ಏನು ಹೇಳ್ತೀನಿ, ಈಗ ನಮ್ಮ ಇವತ್ತಿನ ತನಕ ಮೀಟಿಂಗದ ಬಗ್ಗೆ ನಮ್ಮ ಲೋಕಸಭೆಯನ್ನು ಬರುವಂಥ ದಿವಸದೊಳಗೆ ಯಾವ ರೀತಿ ಸಂಘಟನೆ ಮಾಡಿ ಈಗೇನು ಹೋದ ಸಲ ನಮ್ಮ ಮಾರ್ಜಿನ್ ಇತ್ತು ಅದಕ್ಕಿಂತ 10 ಪಟ್ಟು ಹೆಚ್ಚು ಮಾಡ್ಬೇಕು ಅನ್ನೋವಂಥದ್ದು ಚಿಂತನೆ ನಡೆದದ. ಅದ್ರ ಮುಂದೆ ವಿಷಯಗಳು ಬಂದಾಗ ಅವಾಗ ಚರ್ಚೆ ಮಾಡ್ತೀವಿ ಮುಂದಿನ ವಿಷಯಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.